ಅಂಬರೀಷ್ ಮಾತು ಬಹಳ ಒರಟು. ಆದರೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆದರೆ ಅವರ ಹೃದಯ ಎಷ್ಟು ಮೃದುವಾಗಿತ್ತು, ಎಷ್ಟು ಸ್ನೇಹಮಯ ಆಗಿತ್ತು ಅಂತಕ್ಕಂಥದ್ದು ಅರ್ಥ ಆಗ್ತಿತ್ತು ಯಾರಿಗಾದ್ರೂ ಕೂಡ. ಅವ್ರಿಗೆ ಸ್ನೇಹದಲ್ಲಿ ಶ್ರೀಮಂತರಿರಲಿ, ದೊಡ್ಡವರಿರಲಿ, ಚಿಕ್ಕವರಿರಲಿ ತಾರತಮ್ಯ ಇರ್ತಿರ್ಲಿಲ್ಲ. ಸಣ್ಣವರಿಂದ ಹಿಡಿದು ಅವ್ರು ಎಷ್ಟೇ ಎತ್ತರದವರಾಗಿದ್ದರೂ ಕೂಡ ಒಂದೇ ರೀತಿಯ ಸ್ನೇಹ ಅವರಲ್ಲಿತ್ತು. ಅದೊಂದು ವಿಶೇಷವಾದಂಥ ಗುಣವನ್ನು ಅವರು ಬೆಳೆಸ್ಕೊಂಡಿದ್ರು. ಅದೊಂದು ಮಾನವೀಯ ಗುಣ ಕೂಡ. ಮನುಷ್ಯನನ್ನ ಪ್ರೀತಿಸಬೇಕಾಗ್ತದೆ. ಅದು ಎಲ್ರಿಗೂ ಬರಬೇಕಾದಂಥ ಒಂದು ಸ್ವಭಾವ. ಅದು ಆಗ ಮಾತ್ರ ಸಮಾಜದಲ್ಲಿ ನಾವು ಸಹಬಾಳ್ವೆ, ಸಾಮರಸ್ಯ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಬ್ಬ ಸ್ನೇಹಜೀವಿ ಇವರು. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನದ ನಾಗರಾವ್ ಸಿನಿಮಾ, ಆ ಸಿನಿಮಾದಲ್ಲಿ ಅಲ್ಲಿ ಪಾತ್ರ ಮಾಡಲಿಕ್ಕೆ, ಜಲೀಲ್ ಪಾತ್ರ ಮಾಡಲಿಕ್ಕೆ ಆಯ್ಕೆ ಆದರು. ನಾನು ಅವರನ್ನು ಭೇಟಿ ಮಾಡೋ ಅಷ್ಟೊತ್ತಿಗೆ ಅಂಬರೀಷು ನಾಗರಾವ್ ಚಿತ್ರದಲ್ಲಿ ಅಭಿನಯ ಮಾಡಿಬಿಟ್ಟಿದ್ರು. ಅಷ್ಟೊತ್ತಿಗಾಲೇ 73ನೇ ಇಸ್ವಿನೇ 74ನೇ ಇಸ್ವಿ ನಾನು ಭೇಟಿಯಾದದ್ದು. ಅಷ್ಟೊತ್ತಿಗೆ ಅಕ್ಕಿ ಚಿತ್ರದಲ್ಲಿ ಅವರು ಅಭಿನಯಿಸ್ಬಿಟ್ಟಿದ್ರು, ಚಿತ್ರನಟ ಆಗ್ಬಿಟ್ಟಿದ್ರು. ಸೊ ಹಾಗಾಗಿ ಅದು ಕೂಡ ಬಯಸಿ ಬಂದದ್ದಲ್ಲ ಅವರಿಗೆ. ಆದರೆ ಆ ಕ್ಷೇತ್ರದಲ್ಲಿ ಅವರು ಬಯಸಿ ಬರದೇ ಇದ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಬಹಳ ಎತ್ತರಕ್ಕೆ ಬೆಳೆದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಆಮೇಲೆ ರಾಜಕಾರಣಕ್ಕೂ ಕೂಡ ಅವರು ಬಯಸಿ ಬಂದದ್ದೇನಲ್ಲ. ನಾವು ದೇವೇಗೌಡರು ಜನತಾದಳದ ಅಧ್ಯಕ್ಷರಾಗಿದ್ದರು, ನಾವು ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳಿಗೆ ಅವರು ಬಯಸಿ ನಾನು ದೊಡ್ಡ ನಟನಾಗಬೇಕು ಅಥವಾ ದೊಡ್ಡ ರಾಜಕಾರಣಿ ಆಗಬೇಕು ಅಂತೇಳಿ ಬಯಸಿ ಬಂದದ್ದಲ್ಲ. ಅವರು ಬಯಸದೆ ಬರದೇ ಇದ್ರು ಕೂಡ ಆ ಎರಡೂ ಕ್ಷೇತ್ರಗಳಲ್ಲಿ ಅವರು ಛಾಪನ್ನ ಮೂಡಿಸಿದ್ದಾರೆ, ಅವರು ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಮತ್ತೆ ಯಾರನ್ನು ದ್ವೇಷಿಸಿದವರಲ್ಲ ಅವರು. ಇಡೀ ಬದುಕಿನಲ್ಲಿ ಯಾರನ್ನೂ ದ್ವೇಷಿಸಿದವರಲ್ಲ. ವೈರಿಗಳನ್ನು ಕೂಡ ದ್ವೇಷಿಸ್ತಿರ್ಲಿಲ್ಲ. ಅವರು ವೈರಿಗಳೇ ಇರಲಿಲ್ಲ. ವೈರಿಗಳನ್ನು ಕೂಡ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಮುಂದಾಳತ್ವವನ್ನು ವಹಿಸ್ತಿದ್ರು. ವಹಿಸ್ಕೊಳ್ಳೋ ರೀತಿಯಲ್ಲಿ ಚಲನಚಿತ್ರ ಮಂಡಳಿಯವರು ಮಾಡ್ತಾ ಇದ್ರು. ಮತ್ತೆ ಆ ಬಗೆಹರಿಸೋ ಚಿತ್ರಗಳೆಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋರು. ಸುಮ್ಮನೆ ಬಗೆಹರಿಸಕ್ಕಾಗಲ್ಲ. ಅದು ಎಲ್ರಿಗೂ ಅವ್ರ ಬಗ್ಗೆ ಗೌರವ ಇದ್ದಾಗ ಮಾತ್ರ ಎಲ್ಲರೂ ಕೂಡ ಒಪ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಚಲನಚಿತ್ರ ರಂಗದಲ್ಲಿ ಅವರ ಅಪಾರವಾದಂಥ ಗೌರವವನ್ನು ಎಲ್ಲರಿಂದೂ ಕೂಡ ಪಡ್ಕೊಂಡಿದ್ರು ಅಂತಕ್ಕಂಥದ್ದು ಕೂಡ ಒಂದು ವಿಶೇಷವಾದಂಥ ಅಂಶ.